ಜಿರಳೆಗಳ ಭವಿಷ್ಯ ಏನು? ಸಿಜೆಪಿ ಹೊಸ ಆಪ್ ಆಗುತ್ತಾ? ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಇಂಥ ಒಂದು ಚರ್ಚೆ ಶುರುವಾಗಿದೆ. ಸಿಜೆಪಿಯ ಭವಿಷ್ಯ ನೋಡ್ಲಿಕ್ಕಿಂತ ಮುಂಚೆ ಅದು ಹೇಗೆ ಹುಟ್ಕೊಳ್ತು ಅಂತ ಒಂದು ಸ್ವಲ್ಪ ನೋಡ್ಬರೋಣ. ಯೂತ್ ಅಂದ್ರೆ ಯುವಕರನ್ನ ಕಾಕ್ರೋಚ್ಗಳು ಅಂತ ಕರೆದ್ರು. ಅಮೆರಿಕದ ಬಾಸ್ಟನ್ನಲ್ಲಿದ್ದ ಅಭಿಜಿತ್ ದೀಪ್ಗೆ ಎಲ್ಲ ಕಾಕ್ರೋಚ್ಗಳು ಒಟ್ಟಿಗೆ ಸೇರಿದ್ರೆ ಏನಾಗಬಹುದು ಅಂತ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ಒಳ್ಳೆ ಬೆಂಬಲ ವ್ಯಕ್ತ ಆಗುತ್ತೆ. ಕೂಡಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ CJP ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪೇಜನ್ನು ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ರಾತ್ರೋರಾತ್ರಿ ಅದಕ್ಕೆ ಲಕ್ಷಾಂತರ ಫಾಲೋವರ್ಸ್ ಸಿಗ್ತಾರೆ. ಇದೇ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀಟ್ ಎಕ್ಸಾಮ್ನ ಕ್ವೆಶನ್ ಪೇಪರ್ ಲೀಕ್ ಆಗಿ ಅದನ್ನ ರೀಶೆಡ್ಯೂಲ್ ಮಾಡಿರ್ತಾರೆ. ಇದೇ ಗ್ಯಾಪಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಜೀವವನ್ನ ತಾವೇ ಮುಗಿಸ್ಕೊಂಡಿರ್ತಾರೆ. ಇದರ ಹೊಣೆನ ಪ್ರಧಾನ್ ಅವರು ಹೊರಬೇಕು ಅಂತ ಆಗ್ರಹ ಮಾಡ್ತಾ ದೀಪ್ಗೆ ಅವರು ಜಂತರ್ ಮಂತರ್ನಲ್ಲಿ ಜೂನ್ 20ನೇ ತಾರೀಕು ಪ್ರತಿಭಟನೆ ಆರಂಭ ಮಾಡ್ತಾರೆ. ಜೂನ್ 28ನೇ ತಾರೀಕು ಹೋರಾಟಗಾರ ಸೋನಂ ವಾಂಗ್ಚುಕ್ ಕೂಡ ಇದಕ್ಕೆ ಸೇರ್ಕೊಳ್ತಾರೆ. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಅವರು ಶುರು ಮಾಡ್ತಾರೆ. ನೋಡ್ತಾ ಇದ್ದ ಹಾಗೆ ಭಾರಿ ಬೆಂಬಲ ವ್ಯಕ್ತ ಆಗುತ್ತೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಸುಮಾರು ಜನ ಯುವಕರು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ದಿನ ಕಳೆದ ಹಾಗೆ ವಾಂಗ್ಚುಕ್ ಅವರ ಆರೋಗ್ಯ ಹದಗೆಡ್ತಾ ಹೋಗುತ್ತೆ. ಅವರ ತೂಕ ಸುಮಾರು 10 kgಯಷ್ಟು ಕಡಿಮೆ ಆಗ್ಬಿಟ್ಟಿರುತ್ತೆ. ಕೂಡಲೇ ಅವರನ್ನ ಒಂದು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ವಾಂಗ್ಚುಕ್ ಅವರು ಪ್ರತಿಭಟನಾ ಸ್ಥಳದಿಂದ ಹೋದ್ಮೇಲೆ ಪ್ರತಿಭಟನೆ ಸ್ವಲ್ಪ ಕೂಲ್ ಆಗಬಹುದು ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ, ಇನ್ಕ್ಲೂಡಿಂಗ್ ಸರ್ಕಾರ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಜುಲೈ 20ನೇ ತಾರೀಕು ಏನು ಮಾನ್ಸೂನ್ ಅಧಿವೇಶನ ಶುರು ಆಯಿತು, ಅದೇ ದಿನ ಸಂಸತ್ ಚಲೋಗೆ CJP ಅವರು ಕರೆ ಕೊಟ್ಟಿರ್ತಾರೆ. ಅದು ಫೇಲ್ ಆಗಬಹುದು ಅಂತ ಭಾವಿಸಿದ್ದವ್ರಿಗೆ ದೊಡ್ಡ ಶಾಕ್ ಆದಿತ್ತು. ಲಕ್ಷಾಂತರ ಜನ ಯುವಕರು ಅದರಲ್ಲಿ ಭಾಗವಹಿಸಿ ಸಂಸತ್ತಿನತ್ತ ಪಾದಯಾತ್ರೆಯನ್ನ ಶುರು ಮಾಡಿದ್ರು. ಈ ವೇಳೆ ಪೊಲೀಸ್ ಜೊತೆಗೆ ಘರ್ಷಣೆ ನಡೆದು ಸುಮಾರು ಜನಕ್ಕೆ ಗಾಯಗಳಾದವು. ಪೆಲೆಟ್ ಗನ್ ಬಳಸಿದ್ರು ಅನ್ನೋ ಆರೋಪ ಕೂಡ ಕೇಳ್ಬಂತು. ಬ್ಯಾರಿಕೇಡ್ ಮುರಿಯೋದು, ಅದು ಇದು ಸುಮಾರಷ್ಟು ಘಟನೆಗಳು ವರದಿಯಾಯಿತು. ಸರ್ಕಾರಕ್ಕೆ ಗೊತ್ತಾಯಿತು ಇದು ಕೈ ಮೀರಿ ಹೋಗ್ತಾ ಇದೆ ಅಂತ. ಸೊ CJPಯ ಇಬ್ರು ವಕ್ತಾರರು ಸೌರವ್ ದಾಸ್ ಹಾಗೆಯೇ ಆಶುತೋಷ್ ರಾಂಕಾ ಅವರ ಜೊತೆಗೆ ಮಾತುಕತೆಯನ್ನ ಶುರು ಮಾಡಿತು. ಸಂಸತ್ ಚಲೋ ಆಗಿ 3 ದಿನಕ್ಕೆ ಅಂದ್ರೆ ಜುಲೈ 23ನೇ ತಾರೀಕು ಹಾಸ್ಪಿಟಲ್ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಬ್ರೇಕ್ ಮಾಡ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾದವ್ರ ಮೇಲಿನ ಎಲ್ಲಾ ಕೇಸ್ಗಳನ್ನ ರದ್ದು ಮಾಡ್ತೇವೆ ಎನ್ನುವ ಭರವಸೆಯನ್ನ ಕೊಡಲಾಗಿರುತ್ತೆ. ಇದಾದ 2 ದಿನಕ್ಕೆ ಅಂದ್ರೆ ಜುಲೈ 25ನೇ ತಾರೀಕು ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವ ಹುದ್ದೆಗೆ ರಿಸೈನ್ ಮಾಡ್ತಾರೆ. ಇದೊಂಥರ CJP ಪಾಲಿಗೆ ವಿಕ್ಟ್ರಿ ಅಂತಾನೆ ಹೇಳ್ಬಹುದು. ಅವರು ರಿಸೈನ್ ಮಾಡ್ತಾ ಇದ್ದ ಹಾಗೆ ನಾವು ನಮ್ಮ ಪ್ರೊಟೆಸ್ಟ್ ಅನ್ನ ಎಂಡ್ ಮಾಡ್ತಾ ಇದ್ದೇವೆ ಅಂತ CJP ಅವರು ಘೋಷಣೆ ಮಾಡ್ತಾರೆ. ಆ ಕಡೆ ಸರ್ಕಾರ ಕೂಡ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಪರಿವಾರಕ್ಕೆ ಪರಿಹಾರ ಕೊಡೋದಿರ್ಬೋದು, ಅಥವಾ ಪ್ರತಿಭಟನೆಯಲ್ಲಿ ಭಾಗಿಯಾದವರ ಮೇಲೆ ಹಾಕಲಾಗಿದ್ದಂಥ ಕೇಸನ್ನು ಕ್ಯಾನ್ಸಲ್ ಮಾಡೋದು, ಹೀಗೆ CJP ಅವರು ಏನೇನು ಡಿಮಾಂಡ್ ಇಟ್ಟಿದ್ರೋ ಅದನ್ನೆಲ್ಲ ಈಡೇರಿಸ್ತೇವೆ ಅಂತ ಭರವಸೆಯನ್ನ ಕೊಡ್ತಾರೆ. ಇದ್ರ ಬೆನ್ನಲ್ಲೇ CJP ಅವರು ಜುಲೈ 25ನೇ ತಾರೀಕು ಅಧಿಕೃತವಾಗಿ ತಮ್ಮ ಪ್ರೊಟೆಸ್ಟನ್ನು ಎಂಡ್ ಮಾಡಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ಸೊ ಈಗ ಕ್ವೆಶನ್ ಇರೋದು, CJP ನೆಕ್ಸ್ಟ್ ಏನು ಮಾಡುತ್ತೆ, ಅದರ ಭವಿಷ್ಯ ಏನು ಅಂತ. ಸೊ ಈಗ CJP ಮುಂದೆ 3 ಆಪ್ಷನ್ಗಳಿದ್ದಾವೆ. ಒಂದು, ನೀಟ್ ಇಶ್ಯೂ ಮುಗೀತು, ಸೊ CJP ಡಿಸಾಲ್ವ್ ಆಗಿ ಹೋಗುತ್ತೆ. 2ನೇ ಆಪ್ಷನ್, ಇನ್ನೊಂದು ಯಾವುದಾದ್ರೂ ಇಶ್ಯೂನ ರೈಸ್ ಮಾಡಿ ಜನರ ಪರವಾಗಿ ಹೋರಾಟ ಮಾಡೋದು. 3ನೇ ಆಪ್ಷನ್, 2012ರಲ್ಲಿ ಆಮ್ ಆದ್ಮಿ ಪಾರ್ಟಿ ಹುಟ್ಕೊಂಡ ಹಾಗೆ CJP ಅಧಿಕೃತವಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ರಿಜಿಸ್ಟರ್ ಆಗೋದು. ಬಟ್ ಹೀಗೆ ಮಾಡ್ಲಿಕ್ಕೆ ಹೋದ್ರೆ ಅದರ ಐಡೆಂಟಿಟಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಮ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯ ಲೋಗೋ ಆಗಿ ಜೀವವಿರುವ ಯಾವುದಾದ್ರೂ ಒಂದು ಜೀವಿ, ಪ್ರಾಣಿ, ಪಕ್ಷಿ ಇವುಗಳನ್ನು ಬಳಸೋ ಹಾಗಿಲ್ಲ. ಆ್ಯಂಡ್ ಇವರ ಹೆಸರಲ್ಲೇ ಕಾಕ್ರೋಚ್ ಇದೆ, ಇವರ ಐಡೆಂಟಿಟಿನೇ ಕಾಕ್ರೋಚ್. ಹಾಗಿರುವಾಗ ಅಕಸ್ಮಾತ್ ಅವರು ಪೊಲಿಟಿಕಲ್ ಪಾರ್ಟಿ ಆಗಬೇಕು ಅಂದ್ಕೊಂಡ್ರೆ ಹೆಸರು ಚೇಂಜ್ ಮಾಡಬೇಕಾಗಿ ಬರಬಹುದು. ಹೀಗೆ ಮಾಡಿದರೆ ಈಗೇನು ಜಿರಳೆ ಅಥವಾ ಕಾಕ್ರೋಚ್ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ, ಇದಕ್ಕೆ ಸ್ವಲ್ಪ ಪೆಟ್ಟು ಬೀಳುವ ಸಾಧ್ಯತೆ ಇರುತ್ತೆ. ಇದೆಲ್ಲ ಬದಿಗಿಟ್ಟು ದೀಪ್ಗೆ ಅವರು ಏನು ಮಾಡಬಹುದು ಅಂತ ನೋಡಿದರೆ ಇದು ಜಸ್ಟ್ ಆರಂಭ ಅಷ್ಟೇ ಅಂತ ಅವರು ಹೇಳಿದ್ದಾರೆ. ಸೊ ಅವರು ನೆಕ್ಸ್ಟ್ ಹೀಗೆ ಪೊಲಿಟಿಕಲ್ ಪಾರ್ಟಿಯಾಗಿ ರಿಜಿಸ್ಟರ್ ಆಗಲಿಕ್ಕೆ ಮನಸ್ಸು ಮಾಡಬಹುದಾ ಅಥವಾ ಈಗಿರೋ ಪಾರ್ಟಿಗಳಲ್ಲಿ ಸೇರ್ಕೊಳ್ಬಹುದಾ, ಕಾದ್ ನೋಡಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಕಾಮೆಂಟ್ ಮಾಡಿ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.